ಯಾಕೋ ನಮ್ ಬಿಜಾಪುರ ಮಳೆ ಬಂದು ಹರ್ಕೊಂಡ್ ಹೋಗಂಗ್ ಕಾಣ್ತದ. ಯಾಕೆ ಹಿಂಗ ಅಂತ ಇದೀನಿ ಅನ್ನೋದು ಮುಂದ್ ನೋಡ್ರಿ. ನಮಸ್ಕಾರ ಕ್ರೇಜಿ ಪೀಪಲ್. 75 ಜೈಲುಡ ಚಾಲೆಂಜಿನ ಇವತ್ 70ನೇ ದಿನ. ನಂಗ್ ಒಂದು ಅರ್ಥ ಆಗ್ತಾ ಇಲ್ಲ. ಅಣ್ಣ ಡ್ಯೂಟಿಗ್ ಬರ್ತಾನೋ ಇಲ್ಲ ಮತ್ತೇನ್ರಿ ಮಾಡಕ್ ಬರ್ತಾನೋ ಒಂದು ತಿಳಿತಾನೆ ಇಲ್ಲ. ಅವ್ನ ಔಟ್ಫಿಟ್ ನೋಡಿದ್ರೆ ಮಾತ್ರ ಹಂಗ ಅನ್ಸದೇ ಇಲ್ಲ ನಂಗಂತೂ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ಅಣ್ಣ ಕ್ಯಾಮ್ರಾ ನೋಡಿ ಫುಲ್ ನಾಚಿ ನೀರಾಗಿದ್ದಾನ್ರಿಪ್ಪ. ಅಲ್ಲಿಂದ ಸೀದಾ ಊಟಕ್ ಬಂದು ಮಸ್ತ್ ಸಪಾಸಟ್ ಮಾಡ್ದೆ. ಹೊರಗ್ ಬಂದ್ ನೋಡಿದ್ರೆ ನಿಮ್ಮೆಲ್ಲರ ಪ್ರೀತಿಯ ಅಮ್ಮಾಯಕನ್ ಬರ್ಡೇ ರೀಪ ಇವತ್ತ. ನಾನು ವಿಶ್ ಮಾಡಿ ಆದ್ಮೇಲೆ ನಮ್ ಕ್ಯಾಮ್ರಾಮನ್ ಹೇಳ್ದ ಅವನಂತೂ ಇವತ್ತು ಪೂರಕ ಪೂರ ಉದ್ರಿ ಔಟ್ಫಿಟ್ ದಾಗ ಬಂದನಂತ. ಉದ್ರಿ ಔಟ್ಫಿಟ ಸುಮ್ಮಂತಾನವ. ಅದಕ್ಕೆ ನಾವು ಎಲ್ರಿ ಸೇರಿ ಅವ್ನ್ ಬರ್ಡೇ ಮಾಡಕಂತ ಕರ್ಕೊಂಡ್ ಬಂದಿವಿ. ಆ ಮುಖದ ಮೇಲೆ ಖುಷಿ ನೋಡ್ರಿ. ಎಲ್ರು ನಂಗೆ ಕೇಕ್ ತಿನ್ನಿಸ್ತಾರಂತ ಫುಲ್ಲು ಖುಷಿದಾಗ ನಿಂತಾನ ಆರಾಮ್ ಕೋರ್. ಅಲ್ಲಿಂದ ಸೀದಾ ಹಾಸ್ಪಿಟಲ್ ಬಂದು ಡ್ಯೂಟಿ ಮಾಡ್ದವ್ರ ತರ ಉದ್ರಿ ಪೋಸ್ ಕೊಟ್ಟು ಮನಿಗ್ ಬಂದು ಮಲ್ಕೊಂಡವ. ಒಮ್ಮೆ ರಾತ್ರಿ 9 ಇದ್ದೀನಿ. ಈ ತಾಬಡ್ ತೋಬಡ ಮಳಿ ಸೌಂಡಿಗೆ ಸಿಕ್ಕಾಪಟ್ಟೆ ಹಸು ಆಗ್ತಿದ್ದು ಅಂತ ಲಾಸ್ಟ್ ಉಳಿದಿರೋ ಮಾವಿನಕಾಯಿ ಕಟ್ ಮಾಡಿ ಸ್ವಲ್ಪ ಚಾಟ್ ಮಸಾಲ ಹೊಡೆದು ತಿಂದ್ ನೋಡಿದ್ರೆ ಮಾತ್ರ ಆಹಾ ಸ್ವರ್ಗ. ಫುಲ್ ಗಿಚ್ಚಿ ಗಿಲಿಗಿಲಿರಿ. ಆಮೇಲೆ ಸ್ವಲ್ಪ ರೆಡಿ ಆಗಿನಿ. ಇಂತ ಮಳಿ ಒಳಗ ಬೇರೆ ಕಡೆ ಹೊರಗೆ ಹೋಗ್ಬೇಕು ಎಲ್ಲಿ ಅಂತ ಹೇಳೋಕಿನ ಮುಂಚೆ ಮಳಿ ಒಳಗ ಹಳ್ಳಿ ಮೇಷ್ಟ್ರ ತರ ಛತ್ರಿ ಹಿಡ್ಕೊಂಡು ಹೋಗೋ ಗದ್ದಲ್ದಾಗ ಕ್ಯಾಮ್ರಾ ಮೇಲೆ ನೀರ್ ಬಿದ್ದಿದ್ದೇ ಗೊತ್ತಾಗಿಲ್ಲ. ನಮ್ ಬಿಜಾಪುರದ ಮಳಿ ಅಂತೂ ಫುಲ್ ಕಿತ್ತಿ ಬೆಳಗ್ ಹೊಡಿತಾ ಇದೆ. ಅದ್ರ ಸಲುವಾಗಿ ಒಂದು ತಿಳಿತಾನೆ ಇಲ್ಲ ಯಾವ್ದು ಚರಂಡಿ ಅದೋ ಯಾವ್ದು ರೋಡ್ ಅದೋ ಅಂತ. ರೋಡಿಗೆ ಬರೋದ್ರಾಗ ಕಾರ್ ಬಂದಿತ್ತು. ಅದ್ರಾಗ ಕುಂತು ಸೀದಾ ಹೊಂಟ್ಬಿಟ್ಟಿನಿ. ನಮ್ಮ ಅಣ್ಣಂದು ಮದ್ವಿ ಫಿಕ್ಸ್ ಆಗಿದೆ ಅಂತರಿ. ಅದೇ ಖುಷಿ ಒಳಗ 2 ಮರಿ ಹೊಡೆದಾನ. ಅದಕ್ಕೆ ನಾನು ಸ್ವಲ್ಪ ನಿಂಬು ನಿಂಚಡನ್ ತಂಡ ಪಾರ್ ಮಾಡಿ ಲೈನ್ ಆಗಿ ಕುಂತು ಫುಲ್ ಗಿಚ್ಚ ಗಿಲ್ಗಿಲ್ಲನಂಗ ಸಪಾಸಟ್ ಮಾಡಿದ್ವಿ. ವಾಪಸ್ ಮನಿ ಬರೋದ್ರಾಗ ಟೈಮ್ 11:30 ಆಗಿದೆ. ಲೇಟ್ ಆಗಿದೆ ರೀಪಾ, ಬೇಗ ತಾಟ್ ಕೇಳ್ರಿ, ಮಲ್ಕೊಂಡ್ ಬಿಡ್ತೀನಿ. ಸೋಲುಗಳ ನಡುವೆ ಗೆಲುವು ಹುಡುಕುವುದೇ ಜೀವನ, ನೋವುಗಳ ನಡುವೆ ನೆಮ್ಮದಿ ಹುಡುಕುತ್ತಾ ಸಾಗುವುದೇ ಪಯಣ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ